ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಲಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಈ ಕುರಿತು ನಿನ್ನೆಷ್ಟೇ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಒಂದು ಅಧಿಕೃತವಾದಂತಹ ಮಾಹಿತಿ ಕೂಡ ಕೊಟ್ಟಿದ್ರು. ಅಂದ್ರೆ ನಾಳೆ 24ನೇ ತಾರೀಕು ಆಗಬೇಕಿತ್ತು, ಆದ್ರೆ ಇವತ್ತೇ ಆಗುತ್ತೆ. 23ನೇ ತಾರೀಕೆ ಈ ಒಂದು ಫಲಿತಾಂಶ ಪ್ರಕಟ ಆಗಲಿದೆ. ಹಾಗಾಗಿ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಫಲಿತಾಂಶ ಬಿಡುಗಡೆ ಆಗುತ್ತೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಪರೀಕ್ಷೆ ನಡೆದಿತ್ತು. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲೂ ಕೂಡ ಫಲಿತಾಂಶ ಲಭ್ಯ ಇರುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆಯ ಸಚಿವರು ಈ ಕುರಿತು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಎಸ್ಎಸ್ಎಲ್ಸಿ ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಭಯ ಇರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಪ್ರೆಷರ್ ಅಲ್ಲಿರ್ತಾರೆ. ಈ ಕುರಿತು ಯಾವುದೇ ಗೊಂದಲ ಬೇಡ, ಯಾವುದೇ ಭಯ ಬೇಡ ಅಂತ ಹೇಳಿ ಒಂದು ರೀತಿಯಾಗಿ ಅವೇರ್ನೆಸ್ ಕೂಡ ಹುಟ್ಟಿಸ್ತಾ ಇದ್ದಾರೆ, ಅದು ಶಿಕ್ಷಣ ಇಲಾಖೆಯಿಂದ. ಹಾಗಾಗಿ ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಫಲಿತಾಂಶ ಪ್ರಕಟ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಒಂದು ವೆಬ್ಸೈಟ್ ಅಲ್ಲೂ ಕೂಡ ನೋಡಬಹುದು ಫಲಿತಾಂಶವನ್ನ ವಿದ್ಯಾರ್ಥಿಗಳು. ಅದಾದ ನಂತರ ಇವತ್ತು ಶಿಕ್ಷಣ ಇಲಾಖೆಯಿಂದ ಈ ಒಂದು ಫಲಿತಾಂಶ ಬಿಡುಗಡೆ ಆಗುತ್ತೆ. ರಾಜ್ಯ ಶಿಕ್ಷಣ ಇಲಾಖೆಯಿಂದ ಈ ಕುರಿತು ಮಾಹಿತಿ ಈಗಾಗಲೇ ಇದೆ. ಅದರಲ್ಲೂ ಕೂಡ ಈ ಬಾರಿ ಅಂಕಗಳಲ್ಲಿ ಅಥವಾ ಗ್ರೇಡ್ ಅಲ್ಲಿ ಫಲಿತಾಂಶ ಪ್ರಕಟ ಆಗುತ್ತಾ ಅನ್ನುವಂಥದ್ದು ಬಹಳಷ್ಟು ಗೊಂದಲ ಇತ್ತು. ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈಗಾಗಲೇ ಆದೇಶವನ್ನ ಕೊಟ್ಟಿದೆ. ಗ್ರೇಡ್ ಅಲ್ಲಿ ಫಲಿತಾಂಶ ಪ್ರಕಟ ಆಗಬಾರ್ದು, ಅಂಕಗಳಲ್ಲೇ ಫಲಿತಾಂಶ ಪ್ರಕಟ ಆಗಬೇಕು ಅನ್ನುವಂಥದ್ದು ಇಲ್ಲಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಶಿಕ್ಷಣ ಇಲಾಖೆಗೆ ಕೊಟ್ಟಿರುವಂತಹ ಒಂದು ಸೂಚನೆ. ಹಾಗಾಗಿ ಅದರಂತೆ ಎಲ್ಲವೂ ಕೂಡ ಫಲಿತಾಂಶ ಇವರು ರೆಡಿ ಮಾಡಿಕೊಂಡಿದ್ದಾರಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ ಆಗಿದೆಯಾ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನಿನ್ನೆ ಶಿಕ್ಷಣ ಸಚಿವರು ಹೇಳಿರುವಂತದ್ದು ಹೈಕೋರ್ಟ್ ಏನು ಸೂಚನೆ ಕೊಟ್ಟಿದೋ ಅದರಂತೆ ಇವತ್ತು ಶಿಕ್ಷಣ ಇಲಾಖೆಯಿಂದ ಈ ರೀತಿಯಾಗಿ ಫಲಿತಾಂಶ ಪ್ರಕಟ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಇವತ್ತಾಗುತ್ತೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ದಿನ ಇವತ್ತು, ಬಿಗ್ ಡೇ ಅವರಿಗೋಸ್ಕರ. ಮತ್ತೊಂದು ಕಡೆ ಇಲ್ಲಿ ಹೈಕೋರ್ಟ್ ಇಂದ ಬಂದಿರುವಂತಹ ಸೂಚನೆ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಈ ಬಾರಿ ಏನ್ ಮಾಡ್ತಾರೆ ಇವತ್ತು ಅಂತಂದ್ರೆ ಅಂಕಗಳಲ್ಲಿ ಅಥವಾ ಗ್ರೇಡ್ಗಳಲ್ಲಿ ಹೇಗೆ ಶಿಕ್ಷೆ ಈ ಒಂದು ಪ್ರಕಟ ಆಗುತ್ತೆ ಅಂತ ಹೇಳಿ ಫಲಿತಾಂಶ. ರೋಶಿನಿ, ಈಗ SSLC ಎಕ್ಸಾಮ್ ರಿಸಲ್ಟ್ ಇನ್ನೇನು ಕೆಲವು ಗಂಟೆಗಳಲ್ಲಿ ಬರುವಂತಹ ಸಾಧ್ಯತೆ ಇರುವಂತದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮಂಡಳಿ ಇವತ್ತು ಒಂದು SSLC ಪರೀಕ್ಷೆಯ ಒಂದು ರಿಸಲ್ಟ್ ಅನ್ನ, ಪರೀಕ್ಷೆ 1ರ ರಿಸಲ್ಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಏಪ್ರಿಲ್ ಅಂದ್ರೆ ಮೊದಲನೇ ಬಾರಿ ಒಂದು ರೀತಿ ನಿರ್ಧಾರ ಆಗಿತ್ತು. ಇದಕ್ಕೂ ಮುಂಚೆ ಮೊದಲ ವಾರ ಕೊಡ್ಬೇಕು ಅಂತ, ಬಟ್ ಕೆಲವೊಂದಷ್ಟು ವಿವಾದಗಳ ನಿಟ್ಟಿನಲ್ಲಿ ಇವತ್ತು ಫೈನಲಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇರುವಂತದ್ದು. ಇವತ್ತು ಏನು ಮಧ್ಯಾಹ್ನ 12 ಗಂಟೆಗೆ ಒಂದು ಪರೀಕ್ಷೆ ಒಂದು ಫಲಿತಾಂಶ ಪ್ರಕಟ ಆಗುತ್ತೆ. ಮಾರ್ಚ್ 1ರಿಂದ ಏಪ್ರಿಲ್ 2ರವರೆಗೂ ಕೂಡ ಇವತ್ತು ಪರೀಕ್ಷೆಗಳು ನಡೆದಿತ್ತು. ಒಟ್ಟಾರೆಯಾಗಿ 9,02,889 ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ನೋಂದಣಿ ಮಾಡ್ಕೊಂಡಿದ್ರೆ ಅದರಲ್ಲಿ 8,12,855 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿರ್ತಾರೆ. ಅವೆಲ್ಲರ ಭವಿಷ್ಯ ಇದೀಗ ನಿರ್ಧಾರವಾಗುವಂತದ್ದು. ಇವತ್ತು ಅಧಿಕೃತವಾಗಿ ಮಧು ಬಂಗಾರಪ್ಪನವರು ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವುದಾಗಿ ತಿಳಿಸಿರುವಂತದ್ದು. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದಂತ ಅವರು ಇವತ್ತು ಗ್ರೇಡಿಂಗ್ ವ್ಯವಸ್ಥೆಯ ಬದಲು ಅಂಕ ನೀಡೋದಕ್ಕೆ ಏನು ಆಗಿರುವಂತದ್ದು. ಹೈಕೋರ್ಟ್ ಕೂಡ ಈಗಾಗಲೇ ಸೂಚಿಸಿತ್ತು ಇವತ್ತು ದಿಕ್ಕಿನಲ್ಲಿ. ಆ ಒಂದು ನಿರ್ಧಾರಕ್ಕೆ ಇದೀಗ ಮಧು ಬಂಗಾರಪ್ಪ ಕೂಡ ಮುಂದಾಗಿರುವಂತದ್ದು. ಇನ್ನ SSLC ರಿಸಲ್ಟ್ ಅನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ನೋಡೋದಾದ್ರೆ ಅಧಿಕೃತ ವೆಬ್ಸೈಟ್ ಏನಿದೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧಿಕೃತ ವೆಬ್ಸೈಟ್ ಆಗಿರುವಂತಹ KSEEB.karnataka.government.in ಅಥವಾ KARresult.in ನಲ್ಲಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಒಂದು SSLC ರಿಸಲ್ಟ್ ಅನ್ನುವಂಥದ್ದು. ಇನ್ನ ಎಲ್ಲ SSLC ಯಾರೆಲ್ಲ ಬರ್ತಿರ್ತಾರೆ ಮಕ್ಕಳು, ಅವರು ಕೂಡ ಅಧಿಕೃತವಾಗಿ ಅವರ ಒಂದು ಏನು ನೋಂದಾಯಿತ ಮೊಬೈಲ್ ಸಂಖ್ಯೆ ಇರುತ್ತೆ ಅದಕ್ಕೂ ಕೂಡ SMS ಅನ್ನು ಕೂಡ ಕಳಿಸಲಾಗುವಂತದ್ದು ಕೂಡ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರುವಂತದ್ದು. ಇನ್ನ ಅಂಕಪಟ್ಟಿ ಕೂಡ ಡಿಜಿಟಲ್ ಲಾಕರ್ ನಲ್ಲಿ ಲಭ್ಯವಾಗ್ತಾ ಇರುವಂತದ್ದು. ಅದನ್ನು ಕೂಡ ವಿದ್ಯಾರ್ಥಿಗಳು ತಕ್ಷಣವೇ ಬೇಕಾದ್ರೆ ಡೌನ್ಲೋಡ್ ಕೂಡ ಮಾಡ್ಕೊಂಡು ಭವಿಷ್ಯದ ದೃಷ್ಟಿಯಲ್ಲಿ ಅದನ್ನ ತಮ್ಮ ಬಳಿ ಇಟ್ಕೊಳ್ಬಹುದಾಗಿದೆ. ಜೊತೆಗೆ ಕರ್ನಾಟಕ ಮೊಬೈಲ್ ಆಪ್ ಕೂಡ ಒಂದು ಫಲಿತಾಂಶವನ್ನ ವಿದ್ಯಾರ್ಥಿಗಳು ವೀಕ್ಷಣೆಯನ್ನ ಮಾಡಬಹುದಾಗಿದೆ. 12 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ತದನಂತರದಲ್ಲಿ ಎಲ್ಲ ಒಂದು ಶಾಲೆಗಳಲ್ಲೂ ಕೂಡ ಅಧಿಕೃತವಾಗಿ ಫಲಿತಾಂಶವನ್ನ ಪ್ರಕಟ ಮಾಡಲಾಗ್ತಾ ಇದೆ. ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಹೀಗೆ ಇವತ್ತು SSLC ರಿಸಲ್ಟ್ ಇವತ್ತು ಫಲಿತಾಂಶ ಹೊರಗೆ ಬೀಳಲಿದೆ. ಹಾಗಾಗಿ ಪ್ರಮುಖವಾಗಿ ನಮ್ಮ ಜೀವನದ ಪ್ರಮುಖ ಘಟ್ಟ ಅಂತ ಹೇಳಿ ಅನಿಸ್ಕೊಂಡಿರುವಂತದ್ದು SSLC ಈ ಒಂದು ಪರೀಕ್ಷೆ ಅಥವಾ ಆ ಒಂದು ರಿಸಲ್ಟ್ ಏನಿರುತ್ತೆ ಇದು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಇವತ್ತು ಬಿಗ್ ಡೇ. ಹಾಗಾಗಿ ಇವತ್ತು 12 ಗಂಟೆಗೆ ಈಗಾಗಲೇ ರಿಸಲ್ಟ್ ಅಂತಂದ್ರೆ ಫಲಿತಾಂಶ ಪ್ರಕಟ ಆಗುತ್ತೆ. ಅದು ಕೂಡ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಅನ್ನೋ ಮಾಹಿತಿ ಇದೆ. ಹಾಗಾಗಿ ನೋಡಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಬಾರಿ ಎಲ್ಲೋ ಒಂದು ರೀತಿಯಾಗಿ ಇನ್ನೂ ತಡ ಮಾಡಬಹುದು ಅಂತಂದ್ರೆ ನಾಳೆ 24ನೇ ತಾರೀಕು 24ನೇ ತಾರೀಕು ಮಾಡಬಹುದು ಅಥವಾ ಇನ್ನೂ ತಡ ಆಗಬಹುದು ಫಲಿತಾಂಶ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕಡೆ ಮಾಹಿತಿ ಇತ್ತು. ಆದರೆ ಈಗ ಒಂದಿನ ಮುಂಚಿತವಾಗಿ SSLC ರಿಸಲ್ಟ್ ಹೊರಗೆ ಬೀಳಲಿದೆ.